ನಮ್ಮ ಜಿಲ್ಲೆ ಪರಿಸ್ಥಿತಿ ಈ ಥರ ಆಯ್ತಲ್ಲ ಅಂತ ರೈತರು ತೀರಾ ಕಂಗೆಟ್ಟು ನಾನಾ ಭಾಗಗಳಿಂದ ಫೋನ್ ಮಾಡಿ ಈ ಥರ ನಮ್ಮ ಪರಿಸ್ಥಿತಿಗಳಾಗಿದೆ, ಈ ಅಧಿಕಾರದಲ್ಲಿರೋರು ಅಧಿಕಾರದಲ್ಲಿ ಇಲ್ದಿರೋರು ಎಲ್ಲ ಎಲ್ಲಿಗೆ ಹೋಗಿದ್ದೀರಿ, ಬಂದು ಇದನ್ನು ಪ್ರತಿಭಟಿಸಿ ನಮಗಾಗ್ತಿರೋ ನೋವನ್ನ ಅಧಿಕಾರದಲ್ಲಿರೋರು ಗಮನಕ್ಕೆ ತೊಗೊಂಡು ಬಂದು ಇದನ್ನು ಸರಿ ಮಾಡಿ ಅಂತೇಳಿ ಜಿಲ್ಲಾದ್ಯಂತ ಜನರ ಒತ್ತಡ ಇದೆ. ಅದರಲ್ಲೂ ಮುಖ್ಯವಾಗಿ ಈ ನಾಲೆ ಇಮಿಡಿಯೇಟ್ ಕ್ಷೇತ್ರ ಅಂದರೆ ನಮ್ಮದು ಶ್ರೀರಂಗಪಟ್ಟಣ, ಈ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆನೇ ಇಷ್ಟು ಅಧ್ವಾನ ಆಗಿದೆ ಅನ್ನೋದಾದರೆ ಇನ್ನು ಮಿಕ್ಕ ಕ್ಷೇತ್ರಗಳ ಪರಿಸ್ಥಿತಿ ಏನಾಗಿದೆ ಅಥವಾ ರೈತರು ಏನಾಗಬೇಕು ಅಂತಿಮವಾಗಿ ಅನ್ನೋದು ದೊಡ್ಡ ಚಿಂತೆ ಆಗಿರ್ತಕ್ಕಂಥ ವಿಚಾರ. ಈ ಆಡಳಿತದಲ್ಲಿರೋ ಸರ್ಕಾರಕ್ಕೆ ಅವರಿಗೆ ಏನು ಇದೆಲ್ಲ ಕಾಣಿಸ್ತಾನೇ ಇಲ್ಲ. ಒಂದು ವೇಳೆ ನೀರು ಇಲ್ದಿದ್ರೆ ಬೇಡ, ಒಂದು ಚೇರ್ ಕೊಡ್ರಿ ಅವ್ರಿಗೆ, ಅಲ್ಲಿ ನೀರು ಇಲ್ದಿದ್ರೆ ಬೇಡ, ಕಟ್ಟೆಯಲ್ಲಿ ನೀರು ಇತ್ಕೊಂಡು ಕೂಡ ಈ ಅನ್ಯಾಯ ರೈತರಿಗೆ ಮಾಡೋದಾದರೆ ಇದು ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ಅಂತ ಹೇಳೋಕ್ಕಾಗ್ತದ? ಅಥವಾ ಒಂದು ಕಾರಣ ಬೇಕಲ್ಲ, ಯಾವುದಾದ್ರೂ ಒಂದು ತಪ್ಪಾದರೆ ನಮ್ಗೆ ಅರಿವಿಲ್ಲದೆ ತಪ್ಪಾಗೋದಾದರೆ ಅದಕ್ಕೊಂದು ಕಾರಣ ಬೇಕು. ಅದಕ್ಕೆ ಅರ್ಥನೇ ಇಲ್ದಿರೋ ರೀತಿಯಲ್ಲಿ ಇವ್ರುಗಳು ಮಾಡೋದಾದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಈ ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳು ಕಲಬುರಗಿಲೆಲ್ಲೋ ಒಂದು ಹೇಳಿಕೆ ಕೊಡ್ತಾರೆ, ನಾನು ಅದನ್ನು ನೋಡ್ತೀನಿ, ಪರಿಶೀಲಿಸ್ತೀನಿ, ಅವ್ರಿಗೆ ಸಾಲ ಮನ್ನಾ ಮಾಡೋ ವಿಚಾರದಲ್ಲಿ ಪರಿಶೀಲಿಸ್ತೀನಿ ಅಂತ ಒಂದು ಹೇಳಿಕೆ ಕಲಬುರಗಿಲಿ ಕೊಟ್ಟಿದ್ದಾರೆ. ಈಗ ನಾನು ಕೇಳ್ತಾ ಇದ್ದೀನಿ, ನೀವು ಏನು ಇರೋ ಬೆಳೆಗೆ ನೀರು ಕೊಡದೆ ರೈತರನ್ನ ಸಾಲ ಮಾಡಿಸ್ಬಿಟ್ಟು ನಿಮ್ಮ ಹಂಗನಲ್ಲೇ ಇನ್ನೂ ಎಷ್ಟು ವರ್ಷ ಇಟ್ಕೊಂತೀರ ರೈತರನ್ನ? ಯಾಕೆ ಸಾಲ ಮಾಡಿಸ್ತೀರ ಅವ್ರನ್ನ? ಸಾಲ ಮಾಡಿಸ್ದಂಗೆ ಅವ್ರನ್ನ ನೀವು ಕಾಪಾಡಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಈಗ ಒಂದು ವೇಳೆ ನ್ಯಾಚುರಲ್ ಸೋರ್ಸ್ ಇಲ್ಲ ಅಂದಿದ್ದರೆ ನೀವು ಹೇಳೋದನ್ನು ಕೇಳಿಸ್ಕೊತಿದ್ವಿ. ನ್ಯಾಚುರಲ್ ಸೋರ್ಸ್ ಇದೆ, ನೀವು ರೈತರನ್ನ ಯಾಕೆ ಸಾಲ ಮಾಡಿ ಅಧ್ವಾನ ಮಾಡ್ತೀರಾ? ನೀವು ಆಮೇಲೆ ಮನ್ನಾ ಮಾಡ್ತೀವಿ ಅಂತ ನೀವು ಮನ್ನಾ ಮಾಡೋ 50,000 25,000 ರೈತರು ಬದುಕೋಕ್ಕಾಗತ್ತಾ? ಉಳಿಯೋಕ್ಕಾಗತ್ತಾ? ಒಂದು ಸಲ ರೈತ ಸಾಲ ಮಾಡ್ಕೊಳ್ಳೋ, ಒಂದು ಸಲ ಸಾಲ ಆದರೆ ಅದನ್ನು ಹೇಗೆ ತೀರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅದರ ಕಷ್ಟ ಏನಿದೆ ಅಂತ. ಒಂದು ಬೆಳೆ ನಷ್ಟ ಆದರೆ ಅವ್ನು ಮತ್ತೆ ಚೇತರಿಕೆ ಆಗಬೇಕು ಅಂದರೆ 3 ಬೆಳೆ 4 ಬೆಳೆ ಕಾಯಬೇಕು ಒಬ್ಬ ರೈತ. ನಿಮ್ಗೆ ಅದ್ರ ಪರಿಜ್ಞಾನವೇ ಇಲ್ವಲ್ಲ, ನಿಮ್ಗೆ ಅದರ ನಾಲೆಡ್ಜೇ ಇಲ್ಲ. ವ್ಯವಸಾಯದ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿ ಚಲರಾಯಸ್ವಾಮಿ ಅವರು, ಎಲ್ಲಪ್ಪ ನೀವು ಹಳ್ಳಿ ಮೇಲೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಬೇಕಲ್ಲ. ಬೆಳೆಗಳೇನಾಗಿದೆ, ತೋಟಗಾರಿಕೆ ಏನಾಗಿದೆ, ತೆಂಗು ಏನಾಗಿದೆ, ಕಬ್ಬು ಏನಾಗಿದೆ, ಅದೆಲ್ಲ ನೋಡಬೇಕಲ್ಲ. ಚೇರ್ಗಳು ಕೊಡಲಿ. ನೀವು ಇಷ್ಟು ಕೃಷಿ ಸಚಿವರು ಅಂತ ಹೆಸರು ತಗೊಂಡ್ಬಿಟ್ಟು ಅಲ್ಲೆಲ್ಲೋ ಹೋಗಿ ನನಗೆ ಅವಾರ್ಡ್ ಬಂತು, ನನಗೆ ಇದು ಬಂತು ಅಂತ ಹಿಡ್ಕೊಂಡು ತೋರಿಸ್ತಿರಲ್ಲ, ಇದು ಸಂಕೋಚ ಆಗಲ್ವ ನಿಮಗೆ? ನೀವು ಕೊಡ್ತಾ ಇರೋದು ಅವಾರ್ಡು, ನೀವು ತೊಗೊಂಡಿರೋ ಅವಾರ್ಡ್ ಇದಕ್ಕೆ? ಅದೆಲ್ಲೋ ಕೃಷಿ ವಿದ್ಯಾಲಯ ಮಾಡ್ತೀನಿ ಅಂತ ಕೃಷಿ ಯೂನಿವರ್ಸಿಟಿ ಮಾಡ್ತೀನಿ ತಗೊಂಬಂದಿದ್ದೀನಿ ಅಂತ ಹೆಮ್ಮೆ ಪಡ್ತಿದ್ರಲ್ಲ, ಏನು ಮಂಡ್ಯ ರೈತರು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾದನ್ನ? ಏನು ಮಾಡ್ಬೇಕು ಹೇಳಿ? ರೈತರನ್ನೆಲ್ಲ ನೀವು ಸರ್ವನಾಶ ಮಾಡ್ಕೊಂಡು ನಿಂತಿದ್ದೀರಲ್ಲ, ಹಿಂಗೆ ಏನು ಮಾಡಬೇಕು ಈಗ ರೈತರು? ನಿಮ್ಮ ಯೂನಿವರ್ಸಿಟಿಗಳನ್ನ ಇಟ್ಕೊಂಡು ನಾವೇನು ಮಾಡಬೇಕು? ಕಟ್ಟಲಿರೋ ನೀರು ಬಿಡೋ ಯೋಗ್ಯತೆಗಳು ನಿಮಗಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರ ತೆಂಗಿನ ಪರಿಸ್ಥಿತಿ ಏನಾಗಿದೆ, ಅಡಿಕೆ ಪರಿಸ್ಥಿತಿ ಏನಾಗಿದೆ, ತೋಟಗಾರಿಕೆ ಗಿಡಗಳ ಬಗ್ಗೆ ಏನಾಗಿದೆ ಅನ್ನೋ ನಿಮಗೆ ನಾಲೆಡ್ಜ್ ಇಲ್ಲ. ಹೋಗಿದ್ದೀರಾ ಯಾವ್ದಾರ ಕ್ಷೇತ್ರಗಳಲ್ಲಿ ಕಬ್ಬು ಬೆಳೆ ಏನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಾ? ನಾಲೆ ಅವಲಂಬಿತ ಕಬ್ಬುಗಳು ಏನಾಗಿದೆ ಅನ್ನೋದನ್ನು ನೋಡಿದ್ದೀರಾ ನೀವು? ಕೃಷಿ ಮಂತ್ರಿ ನಮ್ಮ ಜಿಲ್ಲೆಯವರೇನೆ. ಇದಕ್ಕಿನ್ನ ದುರಂತ ಬೇಕಾ? ಇನ್ನು MLAಗಳಂತೂ ಕೇಳೋದೇ ಬೇಡ. ಯಾವ್ಯಾವುದೋ ಹೆಸರು ಮೇಲೆ ನೀವು ಗೆದ್ದು ಬಂದ್ರಲ್ಲಪ್ಪ MLAಗಳು, ಇವತ್ತು ಎಲ್ಲಿ ಕೂತಿದ್ದೀರಿ ನೀವೆಲ್ಲ? ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿದ್ದೀರಿ. ನಮ್ಮ ಕ್ಷೇತ್ರದ MLA 3 ಹೊತ್ತು ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿರ್ತಾರೆ. ಬಿಗ್ ಕಪ್ ಅನ್ನೋದೊಂದು VV ನಗರದಲ್ಲಿ ಒಂದು ಹೋಟೆಲು, ಒಂದು 300 ರೂಪಾಯಿ ಕಾಫಿ ಅದಕ್ಕೆ. ಅಲ್ಲಿ ಅವರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವರು ತಲ್ಲೀನರಾಗಿದ್ದಾರೆ. ನೀವು ಕೊಡುಗೆ ಕೊಡೋಕ್ಕೆ ನೀವು ಜನಪ್ರತಿನಿಧಿ ಆಗಬೇಕು? ಇವತ್ತು ನಿಮ್ಮ ಹತ್ರ ಅಂಕಿಅಂಶ ಇದೆಯಾ ನಾಳೆ ಬಗ್ಗೆ? ನಾಳೆ ICC ಮೀಟಿಂಗ್ ಇದೆಯಲ್ಲ, ಯಾಕೆ ಇದನ್ನು ಮೊದಲೇ ಮಾಡ್ಕೊಂಡಿದ್ರೆ ಏನಾಗಿತ್ತು ನಿಮಗೆ? ಈಗ ಮೇ ತಿಂಗಳು 27ಕ್ಕೆ ನಾಲೆಗೆ ನೀರು ನಿಲ್ಲಿಸ್ತಾರೆ. ಮೇ ತಿಂಗಳಲ್ಲಿ 27ನೇ ತಾರೀಕು. ಅದಾದ ಮೇಲೆ
ಅಲ್ಲಿ ವಿ ಸಿ ಎಂಟ್ರೆನ್ಸ್ 0 ಪಾಯಿಂಟಲ್ಲಿ ಅದು ಸರಿ ಇಲ್ಲ, ಅದು ದುರಸ್ತಿ ಆಗಬೇಕು, ರಿಪೇರಿ ಆಗಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಯಾರೂ ಅದನ್ನು ಗಮನ ಹರಿಸಿಲ್ಲ. 1 ತಿಂಗಳು ಕಾಲ ನಿರ್ಲಿಪ್ತವಾಗಿ ಅವ್ರವ್ರದೇ ಕೆಲಸಗಳು, ಇಂಜಿನಿಯರ್ಗಳು ಎಲ್ಲ ಕಾಲ ಕಳೆದುಬಿಟ್ಟಿದ್ದಾರೆ. 1 ತಿಂಗಳು ಕಾಲ, ಜೂನ್ ತಿಂಗಳು ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದಾರೆ. ಏನೂ ಅಲ್ಲಿ ಪ್ರೋಗ್ರೆಸ್ ಮಾಡಿಲ್ಲ. ಅಲ್ಲಿ ನನ್ನ ಕಾರಲ್ಲಿ ಫೋಟೋಸ್ ಇದೆ, ತರಿಸು. ಆಮೇಲೆ ಈಗ 1ನೇ ತಾರೀಕಿಂದ ಒಂದು ಕಾಮಗಾರಿನ ಕೈಗೆ ತಗೊಂಡಿದ್ದಾರೆ. ವಿ ಸಿಗೆ 0 ಪಾಯಿಂಟಲ್ಲಿ 1ನೇ ತಾರೀಕಿಂದ ಕಾಮಗಾರಿ 1 ತಿಂಗಳು ಏನೂ ಮಾಡಿಲ್ಲ. 27ಕ್ಕೆ ನೀರು ನಿಲ್ಲಿಸಿದ್ದಾರೆ. 1 ತಿಂಗಳು ಜೂನ್ ತಿಂಗಳು ಸಂಪೂರ್ಣ ಹಾಳು ಮಾಡಿದ್ರು. ಪುನಃ 1ನೇ ತಾರೀಕಿಂದ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಈಗ 8-10 ದಿವಸದಿಂದ ರೈತರು ನೇಣಾಕೋಬೇಕಾ? ನಿಮಗೆ ಕಾಂಟ್ರಾಕ್ಟರ್ಗಳು ಉಳಿಸ್ಬೇಕು, ಇಂಜಿನಿಯರ್ಗಳು ಉಳಿಸ್ಬೇಕು ಈ ಸರ್ಕಾರಕ್ಕೆ. ರೈತರು ಏನಾಗಬೇಕು, ರೈತರಿಗೆ ನೀರು ಕೊಡದಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಿಮಗೆ ನಾಲೆಡ್ಜ್ ಇಲ್ಲ. ಇವತ್ತು ನೋಡಿ, ಇವತ್ತು ನೀರಿನ ಮಟ್ಟ 86 ಅಡಿ ಇದೆ. ಈಗ 12 ಗಂಟೆಗೆ 86 ಅಡಿ, ಆಲ್ಮೋಸ್ಟ್ 14 TMC ನೀರು ಆ್ಯಡ್ ಆಯಿತು. ನಮ್ಮಲ್ಲಿ 14 TMC ನೀರು ಬಂದಿದೆ. ಈಗ ಇನ್ಫ್ಲೋ 12,000 ಇನ್ಫ್ಲೋ ಇದೆ ಡ್ಯಾಮ್ಗೆ. ಇವತ್ತು ನಮಗೆ 0 to 60 ಅಡಿ ಅದು ಡೆತ್ ಸ್ಟೋರೇಜ್. 0 to 60 ಡೆತ್ ಸ್ಟೋರೇಜ್. 60ರಿಂದ 74 ತನಕ ಅದು ರಿಸರ್ವ್ ವಾಟರ್, ಕುಡಿಯೋ ನೀರಿಗೆ ಅಂತ ರಿಸರ್ವ್ ಮಾಡಬೇಕು ಅಂತ ಕಾನೂನಿದೆ. 60ರಿಂದ 74 ತನಕ. 74ರಿಂದ ಮೇಲಿರ್ತಕ್ಕಂಥ ನೀರನ್ನ ವ್ಯವಸಾಯಕ್ಕೆ ಅಂತಲೇ ಡ್ಯಾಮ್ನ ಮೂಲ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಸೈಲೆಂಟ್ ಫ್ಯೂಚರ್ ಅಂತ ಏನು ಹೇಳ್ತೀವಿ, ಡ್ಯಾಮ್ನ ಸೈಲೆಂಟ್ ಫ್ಯೂಚರ್ ಹೇಳೋ ಪ್ರಕಾರ 74 ಅಡಿಯಿಂದ ಮೇಲ್ಗಡೆ ಅದು ವ್ಯವಸಾಯಕ್ಕೆ ಸೀಮಿತವಾಗಿರಬೇಕು. ಮಂಡ್ಯ ಭಾಗದ ರೈತರುಗಳಿಗೆ ಅದು ವರದಾನ ಅಂತ ಮಹಾರಾಜರ ಉದ್ದೇಶದಲ್ಲಿ ನಡೆದಂಥ ಒಂದು ಇದು ಅಣೆಕಟ್ಟು. ಇವತ್ತು 74 ಇರಲಿ, 86 ಅಡಿ ಬಂದಿದ್ದೀವಿ. ನಿಮಗಿನ್ನೂ ನೀರು ಕೊಡೋಕ್ಕಾಗ್ತಿಲ್ಲ. ವಿ ಸಿಗೆ ಈಗ ಒಂದು 10 ದಿವಸದಿಂದ ಕೆಲಸ ಶುರು ಮಾಡಿದ್ದೀನಿ ಅಂತ ನೆಪ ಹೇಳ್ತಾ ಇದ್ದೀರಿ. ಈಗ 10 ಡೇಸ್, 1 ತಿಂಗಳು ಮನೇಲಿ ಮಲಗಿದ್ರಿ, ಟ್ರಾನ್ಸ್ಫರ್ಗಳು ಓಡಾಡ್ತಿದ್ರಿ, ಮಂತ್ರಿಗಳ ಹತ್ರ MLAಗಳ ಹತ್ರ ವ್ಯವಹಾರ ಮಾಡ್ತಿದ್ರಿ, ಇಲ್ಲಿಗೆ ಹಾಕೊಡಿ ಅಲ್ಲಿಗೆ ಹಾಕೊಡಿ ಅಂತ. ಇವಾಗ ರೈತರಿಗೆ ನೀರು ಬೇಕಾದಾಗ ಇವಾಗ ನೀವು ನಾಳೆ ಕೆಲಸ ಮಾಡ್ಕೊಂಡು ನಿಂತಿದ್ದೀರಿ ಅಲ್ಲಿ. ಇನ್ನು CDSಗೆ ನೀರು ಬಿಟ್ಟಿಲ್ಲ, ವಿರ್ಜಾಗ್ ನೀರು ಬಿಟ್ಟಿಲ್ಲ, RBLL ನೀರು ಬಿಟ್ಟಿಲ್ಲ, ರಾಜಾ ಪರಮೇಶ್ವರಿಗಿಲ್ಲ, ಬಂಗಾರದೊಡ್ಡಿಗಿಲ್ಲ. ನೀವು ಏನೂ ಮಾಡದೆ ಅಧಿಕಾರಿಗಳನ್ನ ಓಲೈಸ್ಕೊಂಡು, ಅಧಿಕಾರಿಗಳ ಇಂಟ್ರೆಸ್ಟ್ ಕ್ಯಾರಿ ಮಾಡಿಕೊಂಡು, ನಿಮ್ಮ ಕಾಂಟ್ರಾಕ್ಟರ್ಗಳು ಯಾರು ನಿಮ್ಮ ಕಾಂಟ್ರಾಕ್ಟರ್ಗಳಿದ್ದಾರೆ, ನೀವು ಪ್ಯಾಕೇಜ್ ಮಾಡಿ ಟೆಂಡರ್ ಕೊಟ್ಟಿದ್ದೀರಲ್ಲಪ್ಪ, 1 ವರ್ಷದಿಂದ ಪ್ಯಾಕೇಜ್ ಮಾಡಿ ಟೆಂಡರ್ ಕೊಟ್ಟಿದ್ದಾರೆ. 1 ವರ್ಷ ಬೇಕಾಯಿತು, ಇನ್ನೂ ಕೆಲಸ ಮುಗಿಸಿಲ್ಲ. ಅಧಿಕಾರಿಗಳು ಸಂಬಳ, ಸಾರ್ವಜನಿಕರು ಸಂಬಳ ತಿಂತಾ ಇದ್ದಾರೆ. ಈಗ ಅವರು 10 ದಿವಸದಿಂದ ಅವ್ರ ಕೆಲಸ ಮುಗಿಸ್ಕೊಳಕ್ಕೆ ನಿಂತಿದ್ದಾರೆ. ಆಯ್ತು, ಅವ್ರ ಕೆಲಸ ಅವ್ರ ದರಿದ್ರ ಬುದ್ಧಿಗಳೇ ಇದು ಮೊದಲಿಂದ. ಈ ಇಂಜಿನಿಯರ್ಗಳು ಅವರು ಮೊದಲಿಂದನೇ ಈ ದರಿದ್ರ ಬುದ್ಧಿ. ಅವ್ರಿಗೆ ರೈತರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಜನ ಆರ್ಸಿ ಗೆಲ್ಸಿರೋ ಈ MLAಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಏನು ಮಲ್ಲಾಗರು ಬಂದಿದೆ ಇವ್ರಿಗೆ. ಈ ಪರಿಸ್ಥಿತಿಯಲ್ಲಿ ಜನನ ಕೈ ಬಿಟ್ರಲ್ಲ. ಇವತ್ತು ನಾವು ಹೋಗಿದ್ವಲ್ಲ ನೋಡ್ಕೊಂಬರೋಕ್ಕೆ ಕಬ್ಬನ, ಮನಸ್ಸಾಗತ್ತಾ ನಿಮಗೆ? ಅದು ಯಾವ ಧೈರ್ಯದಲ್ಲಿ ನೀವು ರಸ್ತೆ ಮೇಲೆ ಓಡಾಡ್ತೀರಾ? ಜನ ಕ್ಷಮಿಸ್ತಾರ ನಿಮ್ಮನ್ನ? ಅವ್ರ ಮನೆ ಹಾಳು ಮಾಡ್ತಿದ್ದೀರಲ್ಲ ನೀವೀಗ. ತೆಂಗು ಕೆಳಗೆಲ್ಲ ಹಳದಿ ಕಟ್ತಾ ಇದೆ. ಇನ್ನು 15 ದಿನ ಇದಕ್ಕೆ ನೀರು ಬಿಡಲಿಲ್ಲ ಅಂದರೆ ತೆಂಗು ಬುಡ ಒಣಗುತ್ತೆ, ಮೇಲ್ಗಡೆ ಸುಳಿ ಒಣಗುತ್ತೆ. ಏನು ಅನ್ಯಾಯ ಇದು? ನೀರಿದ್ದು ಕೂಡ ಈ ಅನ್ಯಾಯ. 86 ಅಡಿ ನೀರಿದೆ, ಇನ್ನೂ ನಾಲೆಗಳಿಗೆ ನೀರು ಬಿಟ್ಟಿಲ್ಲ. ಅದಕ್ಕೆ ಇದು VC ಒಂದು ರಿಪೇರಿ ಮಾಡ್ತಿರೋ ಕಾರಣ ಹೇಳ್ಕೊಂಡು ಇನ್ನು ಅದಕ್ಕೆ ಬಿಟ್ಬಿಟ್ರೆ ಈ ಭಾಗದ ರೈತರೆಲ್ಲ ದಂಗೆ ಎದ್ದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಆ ನೀರನ್ನು ಬಿಡ್ತಾ ಇಲ್ಲ. ಇವ್ರ ಸ್ವಾರ್ಥ ಎಷ್ಟಿದೆ ನೋಡಿ. ಅಧಿಕಾರಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ
ಕಾಂಟ್ರಾಕ್ಟರ್ ಜೊತೆ ಅವ್ರದ್ದು ವ್ಯವಹಾರ ಬಗೆಹರಿಸ್ಕೊಳ್ಳೋಕ್ಕೆ ಅವರು ತಲ್ಲೀನರಾಗಿದ್ದಾರೆ. ಇನ್ನು ನೀವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ಹೋಟ್ಲುಗಳಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ನಮ್ಮ MLA ಅಂತೂ ಅಲ್ಲಿ ಮೈಸೂರು ಬಿಗ್ ಕಪ್ಪಲ್ಲಿ ಸಿಗ್ತಾರೆ. ನೀವು 10 ಗಂಟೆಗೆ ಬಂದುಬಿಟ್ರೆ 12 ಗಂಟೆ ಗಂಟ ಎಲ್ಲ ಗಿರಾಕಿಗಳು ಒಟ್ಟಿಗೆ ಅಲ್ಲಿಗೆ ಹೋಗ್ಬೋದು, ಅಲ್ಲೇ ಸಿಗ್ತಾರೆ. ಒಂದು 300 ರೂಪಾಯಿ ಕಾಫಿಯಲ್ಲಿ. ಇಲ್ಲಿ ಶೆಡ್ ಪಕ್ಕ ಕುತ್ಕೊಂಡು ಪೋಸ್ಟ್ ಕೊಡ್ತಾರಲ್ಲ, ಎಲ್ಲ ಕುತ್ಕೊಂಡು ನಾವು ಸಿಂಪಲ್ ಕಾಫಿ ಕುಡಿಯೋದು ಅಂತ ತೋರಿಸ್ತಾರಲ್ಲ, ಅವ್ರ ಯೋಗ್ಯತೆಗಳನ್ನ ನೀವು ಮೈಸೂರಿಗೆ ಬಂದು ಒಂದು ಸ್ವಲ್ಪ ಅದು ಹಿಡಿದು ನೋಡಿ ಗೊತ್ತಾಗುತ್ತೆ. 300 ರೂಪಾಯಿ ಕಾಫಿ, ಅಲ್ಲಿ ಅವ್ರ ಬಿಸ್ನೆಸ್ ನಡೆಯುತ್ತೆ, ರಿಯಲ್ ಎಸ್ಟೇಟ್. ನಿಮಗಿಲ್ಲಿ ಶ್ರೀರಂಗಪಟ್ಟಣದಲ್ಲಿ ಜನ ಕಷ್ಟ ಹೇಳ್ಕೊಳ್ಳೋಕ್ಕೆ ಶಾಸಕರ ಕಚೇರಿ ಇಲ್ಲ. ಅದನ್ನು ತೊಗೊಂಡೋಗಿ ಎಲ್ಲೋ ಒಳೆ ಪಕ್ಕದಲ್ಲಿ ಎಲ್ಲೋ ಹಾಕ್ಕೊಂಡಿದ್ದಾರೆ IB ಹಿಂದೆ, ಅಲ್ಲಿ ಬೀಗ ಹಾಕಿ ಹೆಚ್ಚು ಕಮ್ಮಿ ವರ್ಷಾನುಗಟ್ಟಲೆ ಆಗೋಯ್ತು. ಶಾಸಕರೆಲ್ಲೂ ಸಿಗ್ತಾ ಇಲ್ಲ, ಜನ ಕಷ್ಟ ಹೇಳ್ಕೋಬೇಕು ಅಂದ್ರೂ. ಎಲ್ಲೋ ಅವ್ರು ತಂಡ ಕರ್ಕೊಂಡು ಹೋಗ್ತಾರೆ ಗುದ್ಲಿ ಪೂಜೆಗಳಿಗೆ, ತಂಡ ಪೂಜೆ ಮಾಡ್ಕೊಂಡು ನಾಪತ್ತೆ. ನೀವು ಹಳ್ಳಿ ಮೇಲೆ ಬಂದು ಕಬ್ಬು ಹೆಂಗಾಗಿದೆ, ಏನಾಗಿದೆ, ಇದಕ್ಕೆ ಏನು ಮಾಡಬೇಕು ಅನ್ನೋ ಮಾನವೀಯತೆ ಬೇಡವೇನ್ರಿ? ನಾವು ಇವ್ರ ಜನದ ಜೊತೆಲಿ ಹುಟ್ಟಿದೀವಿ ಅನ್ನೋ ಒಂದು ಇದು ಬೇಡವಾ? ಅಧಿಕಾರ ಅನ್ನೋದು ಇಷ್ಟೇನಾ? ಸಿಕ್ಕದ ಮೇಲೆ ನಾಪತ್ತೆ. ಈಗ ನಮ್ಮ ಪರಿಸ್ಥಿತಿಗಳು ಹಿಂಗಾದರೆ ಇನ್ನು ಮದ್ದೂರು ಭಾಗದ ರೈತರ ಪರಿಸ್ಥಿತಿಗಳೇನು? ಅಲ್ಲಿ ಕುಡಿಯೋ ನೀರಿನ ಪರಿಸ್ಥಿತಿ ಏನು ನಡೀತಿದೆ ಇಲ್ಲಿ? ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನೀವು ಆಡಿದ್ದೇ ಆಟ. ಈ ಧೋರಣೆನ ನಿಜವಾಗ್ಲೂ ನಿಲ್ಲಿಸ್ಬೇಕಾಗ್ತದೆ. ಈ ಅಧಿಕಾರದಲ್ಲಿರೋರು ಆಯ್ತಪ್ಪ ನಿಮಗೆ 5 ವರ್ಷ ಕೊಟ್ಟಿದ್ದಾರೆ, ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಅವ್ರ ಹಣೆ ಬರ, ಜನದ ಹಣೆ ಬರ. ನಿಮ್ಮಂಥವರೇ ಬೇಕು ಅಂದರೆ ಯಾರೇನು ಮಾಡೋಕ್ಕಾಗ್ತದೆ? ಜನ ಆಯ್ಕೆ ಮಾಡಿದ್ರೆ ನೀವೇ ಪುನಃ ಬರೀರಂತೆ. ಯಾಕಂದರೆ ನೀವು 2,000 ಕೊಡೋ ಶಕ್ತಿ ಇರೋರು, ಜನಕ್ಕೆ 2,000 ಕೊಡೋ ಶಕ್ತಿ ಇರೋರು ನೀವೇ ಬರೀರಂತೆ. ಬಟ್ ಜನಕ್ಕೆ ಈ ಥರ ಮೋಸ ಮಾಡಬೇಡಿ. ಅವ್ರ ಬೆಳೆನ ಹಾಳು ಮಾಡಿದ್ರಲ್ಲ. ಇವಾಗ ನನ್ನ ಪಕ್ಕ ಒಬ್ಬ ಈಗ ಹಿಂದ್ಗಡೆ ಇರ್ತಕ್ಕಂಥ ಜಮೀನು ನೋಡಿ ಇವ್ರ ಪರಿಸ್ಥಿತಿ 2 ಎಕರೆ ಕಬ್ಬಿದು. ಈಗ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದಾರಂತೆ. ಏನಾಗಬೇಕು ಈತ? ಎಲ್ಲ ಬೆಂಡು ಬಂದು ಕೂತಿದೆ ಕಬ್ಬು. ಅವ್ರ ಪರಿಸ್ಥಿತಿ ಏನಾಗಬೇಕು? ಸಾಲ ಸೋಲ ಮಾಡ್ಕೊಂಡಿದ್ದಾರೆ. 1.5 ಲಕ್ಷ ರೂಪಾಯಿ ನೀವೆಲ್ಲೋ ಕೂತ್ಕೊಂಡು ನಾಮಕಾವಸ್ಥೆಗೆ ನಾಮಿನಲಾಗಿ ಏನೋ ಒಂದಷ್ಟು ದುಡ್ಡು ಕೊಡ್ಬೋದು ನೀವು ಸರ್ಕಾರದಿಂದ ಮುಂದೆ. ಬಟ್ ಅದರಿಂದ ಇವರು ಸಾಲದಿಂದ ವಿಮುಕ್ತರಾಗಕ್ಕೆ ಸಾಧ್ಯನಾ? ಅವ್ರನ್ನ ನೀವೇ ಹಾಳು ಮಾಡ್ದಂಗೆ ಆಗಲ್ವಾ? ಯಾಕೆ ರೈತರು ಮಕ್ಕಳು ಬೆಂಗಳೂರಿಗೆ ಹೊರಡ್ತಾರೆ, ಇಲ್ಲಿಂದ ಊರುಗಳಿಂದ ಕೆಲಸ ಇಲ್ಲಿ ಬೇಡ ಅಂಥೇಳಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ? ಇದಕ್ಕೆ ರಕ್ಷಣೆ ಬೇಡವಾ? ರೈತರು ಮಕ್ಕಳು ರೈತರಾಗಿ ಉಳಿಬೇಕು ಅನ್ನೋ ಒಂದು ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿತ್ತಲ್ಲ. ನಿಮ್ಮಂಥವ್ರು ಕಟ್ಕೊಂಡು ನಾವು ಮಾಡೋಕ್ಕಾಗತ್ತಾ? ಇದು ದೊಡ್ಡ ದುರಂತ. ಇವರೇ ಇಷ್ಟು ಅಡಿ ನೀರಿಟ್ಕೊಂಡು 86 ಅಡಿ ನೀರಿಟ್ಕೊಂಡು ಕೂಡ ಇವರು ಎಲ್ಲ ಫೋಟೋಸ್ ಬಂತ. ಇವತ್ತು KRS ಅಲ್ಲಿ ಈಗ ಶುರು ಮಾಡಿದ್ದಾರೆ 10 ದಿವಸದಿಂದ ಕೆಲಸನ. ಇನ್ನು ಅದು ಮುಗಿಬೇಕಾದ್ರೆ ಈ VCಗೆ ಅದು ಮುಗಿಬೇಕಾದ್ರೆ ಮಿನಿಮಮ್ ಅಂದ್ರೂ 8 ರಿಂದ 10 ದಿನ ಬೇಕು. ಉಳಿತಾನ ರೈತ? ಈ ಕಬ್ಬು ಉಳಿಯುತ್ತಾ? ಇನ್ನೂ 10 ದಿನ ತಡೆಯುತ್ತಾ ಈ ಕಬ್ಬು? ಇವರೆಲ್ಲ ಲೀಡ್ರ್ಗಳ? ಇವ್ರು ಬಟ್ಟೆ ಹಾಕ್ಕೊಂಡು ಅದೆಲ್ಲೆಲ್ಲೋ ಓಡಾಡ್ತಾವ್ರಲ್ಲಪ್ಪ ಪ್ರೈಸ್ ಇಸ್ಕೊಳ್ಳೋಕ್ಕೆಲ್ಲ. ಇವರೆಲ್ಲ ಲೀಡ್ರ್ಗಳ? ಇವರು ರೈತರ ಪರವಾಗಿ ನಿಲ್ಲೋ ಯೋಗ್ಯತೆಗಳಿಲ್ಲ ಇವರಿಗೆ. ಸರ್ಕಾರ ಈ ಕೂಡಲೇ ಈ ಕಾಮಗಾರಿ ಎಲ್ಲ ನಿಲ್ಲಿಸಬೇಕು. ಮೊದಲು 10 ದಿನನಾರು ನೀರು ಹರಿಯೋಕ್ಕೆ ದಾರಿ ಮಾಡಿ ರೈತರು ಉಳಿಸ್ಬೇಕು. ಆ VC ನೀರು ಕೊಟ್ಟರೆ ಬೇರೆ ರೈತರೆಲ್ಲ ಎಲ್ಲ ಕಡೆ ಬೇರೆದಕ್ಕೆ ಕೊಟ್ಟರೆ VC ಗಲಾಟೆ ಮಾಡ್ತಾರೆ ಅಂಥೇಳಿ ಅದಕ್ಕೂ ಕೊಡದೆ ಉಳಿಸ್ಕೊಂಡು ನಿಂತಿದ್ದಾರೆ. 86 ಅಡಿ ಇದ್ರೂ ಕೂಡ 12,000 ಇನ್ಫ್ಲೋ ಇದೆ. ಸರ್ಕಾರ ನಾಳೆ ICC ಮೀಟಿಂಗ್ ಇದೆ, ಕಣ್ಣೋರ್ಸೋ ಮಾತಾಡ್ತಾರೆ. ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನವೀಯತೆ, ರೈತರ ಪರವಾಗಿ ಇದ್ದೀವಿ ನಾವು ಅಂತ ಹೇಳ್ಕೊಳಕ್ಕಾರು ಬೇಕು ಅನ್ನೋದಾದರೆ ತತ್ಕ್ಷಣ ನೀರು ಬಿಡಬೇಕು. ಎಲ್ಲ ನಾಲೆಗಳಿಗೂ ನೀರು ಬಿಡಬೇಕು. ನಿಮಗೆ ದೇವರು ಒಳ್ಳೇದು ಮಾಡೋದಿಲ್ಲ. ನೀವು ಆಮೇಲೆ ನೀವೇನು ಕೊಡೋಕ್ಕೆ ಬಂದ್ರೂ ರೈತರಿಗೆ ಅದು ಒಳ್ಳೇದಲ್ಲ, ಅದು ಶಾಪ. ಅದು ರೈತರಿಗೆ ಮಾಡೋ ಅನ್ಯಾಯ. ನೀವು ಅದನ್ನು ಫಸ್ಟು ನೀವು ಎಲ್ಲವನ್ನೂ ನಿಲ್ಲಿಸಿ ಮೊದಲು ನಾಲೆಗಳಿಗೆ ತತ್ಕ್ಷಣ ನೀರು ಬಿಡಿ. ಇಲ್ಲ ಅಂದರೆ ನಾವು ಮುಂದೆ ಇದನ್ನು ಬೇರೆ ರೀತಿಲೇ ಹೋರಾಟ ಪ್ರಾರಂಭ ಮಾಡಬೇಕಾಗತ್ತೆ. ನಾವ್ಯಾರು ನಮ್ಮ ಜಿಲ್ಲೆಯಲ್ಲಿ ನಾವು ಯಾರ ಹಂಗಲು ಏನು ಬದುಕಬೇಕಾಗಿಲ್ಲ. ನಾವು ರೈತರು ಸ್ವಾಭಿಮಾನಿಗಳಿದ್ದೀವಿ.
ನಾವು ರಸ್ತೆಗೆ ಬಂದು ಹೋರಾಟ ಮಾಡಬೇಕಾಗತ್ತೆ. ನಾಚಿಗೇಡು. ನೀವು ರಾತ್ರಿ ಹೊತ್ತು ತಮಿಳ್ನಾಡಿಗೆ ನೀರು ಬಿಟ್ಕೊಂತೀರಿ, ಬೆಂಗಳೂರು ಕುಡಿಯೋಕ್ಕೆ ನೀರು ಬಿಟ್ಕೊಂತೀರಿ. ಕುಡಿಯೋಕ್ಕೆ ನೀರು ಬಿಟ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದಕ್ಕೆಲ್ಲ ಲಿಮಿಟೇಷನ್ ಇದೆ. 64 ಅಡಿ ವ್ಯವಸಾಯಕ್ಕೆ ಅಂತಲೇ ಸೀಮಿತವಾಗಿದೆ. ಕನ್ನಂಬಾಡಿ ಕಟ್ಟೆಯ 64 ಅಡಿ ವ್ಯವಸಾಯಕ್ಕೆ ಸೀಮಿತವಾಗಿದೆ. ನೀವು ಅದಕ್ಕೆ 74 ಅಡಿ 74 ಅಡಿ ವ್ಯವಸಾಯಕ್ಕೆ ಅಂತ ಸೀಮಿತವಾಗಿದೆ. ಇವತ್ತು ನೀವು ಆ ವ್ಯವಸಾಯಕ್ಕೆ ಸೀಮಿತವಾಗಿರೋದನ್ನು ನೀವು ಕೊಡದೇ ಇದ್ದರೆ ನೀವು ರೈತರಿಗೆ ಮಾಡೋ ದ್ರೋಹ. ಅದು ಯಾವ ಮಕ ಹೊತ್ಕೊಂಡು ನಮ್ಮ ಜಿಲ್ಲೆ ಒಳಗೆ ಬರ್ತೀರ ನೀವು? ಜನದ ಹತ್ರ ಮಾನ ಮರ್ಯಾದೆ ಬೇಡವಾ ನಿಮ್ಮ? ಇಲ್ಲ, ಅವ್ರಿಗೆ ರೈತರ ಬಗ್ಗೆ ಆಸಕ್ತಿ ಇಲ್ಲ. ಅವ್ರಿಗೇನೆಂದರೆ ಈಗ ನಾಮಕಾವಸ್ಥೆಗೆ ಸಭೆಗಳು ನಡಿಬೇಕು. ರೈತರ ಬಗ್ಗೆ ಅವರು ನೀರು ಕೊಡೋ ಅಭಿಪ್ರಾಯದಲ್ಲಿ ಇಲ್ಲ. ಅವ್ರ ಉದ್ದೇಶ ಸಭೆ ನಡೆಸಿದ್ವಿ, ಮತ್ತೆ ಇನ್ನೊಂದು 8 ದಿವಸ ಡೇಟ್ ತೊಗೊಂಡು ಅಲ್ಲಿ ಕೆಲಸ ಮುಗಿಸ್ಕೋಬೇಕು. ಅವ್ರ ಕಾಂಟ್ರಾಕ್ಟರ್ಗೆ ಅನುಕೂಲ ಆಗಬೇಕು, ಇಂಜಿನಿಯರ್ಗಳಿಗೆ ಅನುಕೂಲ ಆಗಬೇಕು. ಇಂಜಿನಿಯರ್ಗೆ ಅನುಕೂಲ ಆದರೆ ಅದು ಫೈನಲಾಗಿ ಎಲ್ಲಿಗೆ ಹೋಗುತ್ತೆ? ಆ ಮಂತ್ರಿಗಳಿಗೆ ಹೋಗುತ್ತೆ. ಇದು ಒಂದು ಪ್ಯಾಕೇಜ್ ಥರ ಇದೆಲ್ಲ. ನೀವು ರೈತರ ಹಾಳಾಗೋಗ್ಲಿ ಲೆಕ್ಕಕ್ಕಿಲ್ಲ ಇವರಿಗೆ. ಕುಮಾರಸ್ವಾಮಿ ಅವರು ವಿ ಸಿಗೆ ದುಡ್ಡು ಕೊಟ್ರಲ್ಲ, ಈ ವಿ ಸಿ ಅಭಿವೃದ್ಧಿಗೆ, ಆಗ ತತ್ಕ್ಷಣ ಶುರು ಮಾಡ್ಬೋದಾಗಿತ್ತು. ಅದು ಮುಂದೆ ಬರ ಬಂದಾಗ ಮಾಡ್ಕೊಳ್ಳೋಣ. ಈ ಸನ್ನಿವೇಶದಲ್ಲಿ ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಆ ದಿವಸದಲ್ಲಿ ನಾವು ಕೆಲಸ ಮಾಡಲಿಲ್ಲ, ನಿಲ್ಲಿಸಿದ್ವಿ. ಇವರು ಬ್ಯಾರೇಜ್ ತರದ್ದು, ಮಿನಿ ಡ್ಯಾಮ್ ತರದ್ದು ಏನಾದ್ರು ಒಂದು ಎಲ್ಲರೂ ಮಾಡ್ಕೋಬೇಕಲ್ಲ. ಪ್ರತಿ ಸಲ 5 ವರ್ಷಕ್ಕೊಂದು ಸಲ ಬರ ಬರುತ್ತೆ ಅನ್ನೋದು ಗೊತ್ತಾಗೋಗೈತಿ. ಈಗ 3 ವರ್ಷಕ್ಕೆ ಬರ್ತಾ ಇದೆ. ಈ ಆಲ್ಟರ್ನೇಟ್ ಮಾಡ್ತಾ ಬರೀ ಮೇಕೆದಾಟು ತೋರಿಸ್ಕೊಂಡೆ ಕೂತ್ಕೊಂಡ್ರೆ ರೈತರು ಹೆಂಗೆ ಉಳಿಯೋದು? ಅಲ್ಲ, ಹಿಂದೆ SM ಕೃಷ್ಣ ಅವರಿದ್ದಾಗ ಅದರಿಂದನೇ ಭಾಳ ಭಾಗಗಳಲ್ಲಿ ಕೆರೆ ಕಟ್ಟೆಗಳಿಗೆ ಲಿಂಕ್ ಕೊಡಿಸಿದ್ರು ಮತ್ತು ಅನೇಕ ಜಮೀನು ಅನ್ಅಫಿಷಿಯಲ್ ಆಗಿ ಅವಕ್ಕೆಲ್ಲ ನೀರಾವರಿ ಮಾಡಿಸಿ ಲಕ್ಷಾಂತರ ಭೂಮಿನ ಹೆಚ್ಚುವರಿ ನೀರಾವರಿ ಮಾಡಿಸಿದ ಉದ್ದೇಶ ಅದೇ ಕಾರಣಕ್ಕೇನೆ. ಆ ದೂರದೃಷ್ಟಿ ಇರ್ತಕ್ಕಂಥ ನಾಯಕರುಗಳಿದ್ದಾಗ ನ್ಯಾಯ ಸಿಕ್ಕುತ್ತೆ. ಈ ರೀತಿ ಸುಮ್ಮನೆ ಶೋ ರನ್ ಮಾಡೋಕ್ಕೆ ಇರ್ತಕ್ಕಂಥವ್ರಿಂದ ನ್ಯಾಯ ಸಿಕ್ಕೋದಿಲ್ಲ. ದೂರದೃಷ್ಟಿ ಬೇಕು. ತಾವೇನು ಹೇಳಿದ್ರಿ, ಮುಂದಾಗಿ ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಳೋದು. ಈಗ ಇವತ್ತು ನಮ್ಮ ಇವರು ಕೃಷಿ ಮಂತ್ರಿ ಒಂದು ಕಡೆ ಹೇಳ್ತಿದ್ರಂತೆ, ಈಗ ಸ್ವಲ್ಪ ನಾಲೆಗೆ ನೀರು ಬಿಟ್ಬಿಟ್ರೆ ನಮ್ಮ ಕೆರೆ ಕಟ್ಟೆ ತುಂಬಿಸಿ ಅಂತಾರೆ, ನಾವೆಲ್ಲಿ ತುಂಬ್ಸೋಕ್ಕಾದದೀಗ ಅಂತ. ಹಂಗಾದ್ರೆ ಏನು ಮಾಡೋಕ್ಕೆ ಹೊರಟಿದ್ರಿ ಇವರು? ನಮ್ಮ ಕೃಷಿ ಮಂತ್ರಿ ಅಂತ, ಮಾಜಿ ಮಂತ್ರಿ ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ಸಂಕೋಚ ಆಗುತ್ತಲ್ಲ. ಅಲ್ಲ, ಮಾಜಿ ಇವ್ರು ನಮ್ಮ ಜಿಲ್ಲೆಯವ್ರು ತಾನೇ ಮಾಜಿ, ಈಗ ಇಮಿಡಿಯೇಟ್ ಹೋಗಿರೋರು. ಇವ್ರು ನಮ್ಮ ಕೆರೆ ಕಟ್ಟೆಗಳನ್ನ ತುಂಬಿಸೋ ವಿಚಾರದಲ್ಲಿ ಇವರು ಹಿಂದೆ ಹಾಕೋದಾದ್ರೆ ಹಂಗಾರೆ ದನ ಕರುಗಳೆಲ್ಲ ಏನಾಗಬೇಕು? ನಮ್ಮಲ್ಲಿ ಜಾನುವಾರುಗಳು, ರೈತರ ಜಾನುವಾರುಗಳು ಏನಾಗಬೇಕು? 86 ಅಡಿ ಇದೆ, ನಿಮ್ಗೇನು ಬಂದಿದೆ ಇವ್ರಿಗೆ ನೀರು ಕೊಡೋಕ್ಕೆ? ನಾಚಿಗೇಡಲ್ವ ಇದು? ಅಲ್ಲ, ಈಗ ಅಧಿಕಾರಿಗಳ ವಿಚಾರ ನೋಡಿ. ಈಗ ಇದು 1 ವಾರದಿಂದ ಕೆಲಸ ಶುರು ಮಾಡಿದ್ದಾರೆ. ಈ ಕೆಲಸ ನಾಳೆಯಿಂದ ನಿಲ್ಲಿಸ್ಬಿಡೋಕ್ಕಾಗತ್ತಾ ಇವ್ರುಗಳು? ಇವ್ರಿಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ? ಯಾರನ್ನ ಓಲೈಸೋಕ್ಕೆ ಇದಿಟ್ಕೊಳ್ರಿ. ಇದು ನೋಡಿ, ಇದು ಅಲ್ಲಿದು KRS ಇವತ್ತೊಂದು ಫೋಟೋಗಳು. ಹಾಂ, ಡ್ಯಾಮ್ ಕೆಲಸ ಅಲ್ಲಿ ಝೀರೋ, VC ಮುಂದ್ಗಡೆ ಝೀರೋಲ್ಲಿ ಮಾಡ್ತಾ ಇರೋದು. ಈಗ ಬೇಕಿತ್ತಾ ಈ ಪರಿಸ್ಥಿತಿ? ಕಬ್ಬು ಬೆಳೆ, ತೆಂಗೆಲ್ಲ ಒಣಗ್ತಾ ಇದೆ. ಇದು ಬೇಕಿತ್ತಾ? ಒಂದು 10 ದಿನ ನೀರು ಕೊಟ್ಬಿಟ್ಟು ಆಮೇಲೆ ಮಾಡಿದ್ರೆ ಆಗ್ತಿರ್ಲಿಲ್ವಾ ಇದನ್ನು? 1 ತಿಂಗಳಿಂದ ನೀವು ಮಲಗಿದ್ರಾ ಅಧಿಕಾರಿಗಳು? ಜನಪ್ರತಿನಿಧಿಗಳು ಮಲಗಿದ್ರಾ? ಈಗ ಶುರು ಮಾಡಿದ್ದಾರೆ ಇದು ಕೆಲಸನ. ಇವ್ರಿಗೆ ಒಟ್ಟಿನಲ್ಲಿ ಕಾಂಟ್ರಾಕ್ಟರ್ಗಳನ್ನ ಓಲೈಸ್ಕೊಂಡು ಇಂಜಿನಿಯರ್ಗಳಿಗೆ ಬದುಕಬೇಕು ಮಾಡಿಕೊಡ್ತಾ ಇದ್ದಾರೆ ಈ ಸರ್ಕಾರ. ರೈತರು ಬದುಕಿಸೋ ಉದ್ದೇಶ ಈ ಸರ್ಕಾರಕ್ಕಿಲ್ಲ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇವರೇ. ನನಗೂ ಭಾಳಷ್ಟು ಜನ ರೈತರುಗಳು ಫೋನ್ ಮಾಡಿದರು, ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ ಅಂತ. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಮಾತಾಡಿದೆ. ಅದು ಕುಡಿಯೋ ನೀರಿಗೆ ಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ.
ಅದ್ರ ಬಗ್ಗೆ ನಂಗೆ ಪೂರ್ಣ ಮಾಹಿತಿ ಇಲ್ಲ. ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣ. ನಾಲೆಗಳಿಗೆ ನೀರು ಬಿಡೋಕ್ಕೆ ಏನು ತೊಂದರೆ ಆಗಿದೆ? ರೈತರ ನಾಲೆಗಳಿಗೆ 86 ಅಡಿ ಆದಮೇಲೆ ನೀರು ಬಿಡಬೇಕಲ್ಲ. ಅದನ್ನೇ ದಟ್ಸ್ ವಾಟ್ ನಾನು ಅದಕ್ಕೆ ಬಂದಿರೋದು ಇವತ್ತಿಲ್ಲಿ. ಅಲ್ಲಿ ಈಗ ಹೋಗಿ ಕಬ್ಬು ಒಂದು ಪರಿಸ್ಥಿತಿ ನೋಡ್ಕೊಂಡು ಬಂದ್ವಲ್ಲ, ಎಷ್ಟು ಬೇಜಾರಾಗತ್ತಿವ್ರೆ ಪಾಪ. ನೋಡಿ ಇವರು ಎಲ್ಲ ಸಾಲ ಮಾಡ್ಕೊಂಡು ಕೂತಿದ್ದಾರೆ ಹಿಂದ್ಗಡೆ. ಈ ಸ್ಥಿತಿ ಇದೆ ಕಬ್ಬು. ಏನಾಗಬೇಕು ಇವರೆಲ್ಲ? ಅಲ್ಲ, ನಾಳೆ ಅಲ್ಲ ಇವರೇ, ಈ ತತ್ಕ್ಷಣ ಇವತ್ತಿಂದನೇ ನೀರು ಬಿಡಬೇಕು. ನಿಮ್ಮ ಕೆಲಸ ಕಾರ್ಯಗಳಿದ್ರೆ ಲಾಸ್ ಆದರೆ ನಿಮ್ಮ ಕಾಂಟ್ರಾಕ್ಟರ್ ಲಾಸ್ ಆಗುತ್ತೆ, ಇಂಜಿನಿಯರ್ಗಳಿಗೆ ಕೆಲಸ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ನೀವು ರೈತರು ಉಳಿಸ್ರಿ. ನಮ್ಮ ಟ್ಯಾಕ್ಸಲ್ಲಿ ಬದುಕೋರು ನೀವೆಲ್ಲ ರೈತರು ಉಳಿಸಿ. ಮೊದಲು ರೈತರ ಟ್ಯಾಕ್ಸು, ಜನರ ಟ್ಯಾಕ್ಸಲ್ಲಿ ಬದುಕೋರು ನೀವು. ಕಾಂಟ್ರಾಕ್ಟರ್ಗೆ ಒಂದು 4 ಕಾಸು ಲಾಸ್ ಆದರೆ ಪುನಃ ತುಂಬಿಕೊಡಿ. ರೈತರನ್ನ ಯಾಕೆ ಹಾಳು ಮಾಡ್ತೀರಾ? ತತ್ಕ್ಷಣ ಇವತ್ತಿಂದನೇ ನೀರು ಬಿಡಬೇಕು, ನಾಳೆಯಿಂದ ಅಲ್ಲ. ನಿಮ್ಗೇನಾದ್ರು ರೈತರ ಬಗ್ಗೆ ಕಾಳಜಿ ಇದ್ದರೆ ಈ ಸರ್ಕಾರಕ್ಕೆ ಇವತ್ತಿಂದ ನೀರು ಬಿಡಬೇಕು. ಇಲ್ಲ ಅಂದರೆ ನಾಳೆ ನೀವು ತಗೊಳ್ಳೋ ನಿರ್ಧಾರಗಳೇನಾದ್ರು ಹೆಚ್ಚು ಕಮ್ಮಿಗಳು ಆಯಿತು ಅಂದರೆ ಅನಿವಾರ್ಯವಾಗಿ ಜನ ರಸ್ತೆಗೆ ಬರ್ತಾರೆ. ವಿಕೋಪಕ್ಕೆ ಹೋಗೋ ಪರಿಸ್ಥಿತಿ ನೀವೇ ಮಾಡ್ಕೊತೀರ. ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂದರೆ ಇಷ್ಟು ಜನ ಬರ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ರ ಮನಸ್ಥಿತಿ ಯಾವ ಮಟ್ಟಕ್ಕೆ ಹಾಳಾಗಿದೆ ಅಂತ. ಈಗ ನೀರು ಬಿಡೋದ್ರಿಂದ ಈ ರೈತ ಉಳಿದು ಬಿಡ್ತಾನೆ ಅನ್ನೋ ದಾಟಿ ಅಲ್ಲ, ಅಟ್ಲೀಸ್ಟ್ ಅವ್ರ ಸಾಲ ಕಟ್ಕೊಳ್ಳೋಕೆ ದಾರಿ ಆಗುತ್ತೆ. ನೀವೇನ್ರಿ ಅವ್ರ ಸಾಲ ಮನ್ನಾ ಮಾಡೋದು? ಅವರೇನೇ ತಾಕತ್ತಿದ್ದು ದುಡಿತಾ ಇದ್ದಾರೆ. ಅವ್ರಿಗೆ ಏನು ಒದಗಿಸ್ಬೇಕು ಸೌಲಭ್ಯಗಳನ್ನ ಅದನ್ನು ಕೊಡಿ. ನೀವು ಬೇಡವಾದ್ದೆಲ್ಲ ಮಾಡಿಕೊಂಡು ಕೃಷಿ ವಿದ್ಯಾಲಯ ಅದು ಇದು ಬೇಡವಾದು ಇನ್ನೊಂದು ಮತ್ತೊಂದೆಲ್ಲ ಮಾಡ್ಕೊಂಡು ನಿಂತಿದ್ದೀವಿ ಅಂತ ಹೇಳ್ತೀರಲ್ಲ, ನಿಮಗೆ ಸಂಕೋಚ ಆಗಲ್ವಾ? ಎಷ್ಟು ಹಳ್ಳಿಗಳು ಎಷ್ಟು ಕ್ಷೇತ್ರಗಳಿಗೆ ಬಂದು ನೀವು ಜಮೀನುಗಳು ಪರಿಶೀಲನೆ ಮಾಡಿದಿರಿ ಕೃಷಿ ಮಂತ್ರಿಗಳೇ? ನಿಮ್ಮ ದಾಟಿಲೇ ನೀವು ರಾಜಕಾರಣ ಮಾಡಬೇಕು ಅನ್ನೋಕ್ಕೆ ಬಂದ್ಬಿಟ್ರೆ ರೈತರು ಕಾಪಾಡೋರು ಯಾರಂಗಾರೆ? ಸ್ವಲ್ಪ MLAಗಳು ರಸ್ತೆಗೆ ಬಂದು ಜನ ಕಷ್ಟ ಕೇಳ್ರಿ. ನೀವೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ನಿಂತಿದ್ದೀರಿ. ನೀವು ಈ ಸಾರಿ ಮಂಡ್ಯ ಜಿಲ್ಲೆ ದುರಂತ ಇದು. ಬಹುತೇಕರು, ಎಲ್ಲರೂ ಅಲ್ಲ, ಬಹುತೇಕರು ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ. ನೆಕ್ಸ್ಟ್ 2,000 ರೂಪಾಯಿ ಕೊಡಬೇಕು, 3,000 ರೂಪಾಯಿ ಕೊಡಬೇಕು ಜನಕ್ಕೆ ಅಂತ ರಾಜಕಾರಣ ಹಂತಕ್ಕೆ ತಲುಪಿಬಿಟ್ಟಿದೆ. ನಮಗಂತೂ ಆ ಶಕ್ತಿ ಇಲ್ಲ. ನೀವೇ 3,000 ಕೊಟ್ಟು ಗೆಲ್ಲಿರಂತೆ, ಬಟ್ ಅಟ್ಲೀಸ್ಟ್ ಜನಕ್ಕಿಂತ ಅನ್ಯಾಯ ಆಗೋದನ್ನಾರು ನಿಲ್ಲಿಸ್ಬೇಕಲ್ಲ. ಮೈಸೂರು ಬಿಕ್ಕಪ್ ನಮ್ಮ ಶಾಸಕರಿಗೆ ಹೇಳೋದು, ಆ ಬಿಕ್ಕಪ್ಪಿಂದ ಹೊರಗಡೆ ಬಂದು ಪುಣ್ಯಾತ್ಮ ಈ ಒಣಗಿರೋ ಕಬ್ಬುಗಳ ಹತ್ರ ಬಂದು ಒಂದ್ಸಲಿ ಸುತ್ತಾಡ್ಕೊಂಡು ಹೋಗ್ರಿ. ಜನದ ಕಷ್ಟ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನೇ ಹೇಳೋದು ಅವೈಜ್ಞಾನಿಕವಾದ ನಿರ್ಧಾರ. ಈ ಅಣೆಕಟ್ಟು ಮೂಲತಃ ಈ ಭಾಗದ ಜನರಿಗೆ ಕುಡಿಯೋ ನೀರಿಗಾಗಿ ಸ್ಥಾಪಿತವಾಗಿರ್ತಕ್ಕಂಥ ಮತ್ತು ಈ ಭಾಗದ ರೈತರುಗಳ ವ್ಯವಸಾಯಕ್ಕೆ ಅನುಕೂಲ ಆಗಲಿ ಅಂತ ಸ್ಥಾಪಿತವಾದಂಥ ಅಣೆಕಟ್ಟು. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಇವ್ರುಗಳು ಸ್ವಾರ್ಥಕ್ಕೆ, ಇವರು ವ್ಯವಹಾರ ರಿಯಲ್ ಎಸ್ಟೇಟ್ಗಳಿಗೆ ಅನುಕೂಲ ಆಗಲಿ ಅಂತ ದೊಡ್ಡದು ಮಾಡಿಕೊಂಡು ಸೋರ್ಸೇ ಇಲ್ಲ. ಮಾತೆತ್ತಿತ್ತು ಅಂದರೆ KRS ನೀರು ತರ್ತೀವಿ. 6ನೇದು 7ನೇದು 8ನೇದು ಏನಾಗ ನಮ್ಮ ಜಿಲ್ಲೆಯವ್ರೇನು ಏನು ಅನ್ಕೊಂಡಿದ್ದೀರಿ ನೀವು? ಎಲ್ಲ ಸಹಿಸ್ಕೊಂಡೇ ಕೂತಿರ್ತೀವಿ ಅಂತಲಾ? ಎಲ್ಲದಕ್ಕೂ ಇತಿಮಿತಿ ಇದೆ. ನಮಗೂ ಗೊತ್ತಿದೆ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ. ಆದರೆ ನೀವು ಮಾಡ್ತಾ ಇರೋದು ದುರುಪಯೋಗ. 8 ಮಾಡ್ಕೊಂತೀರಾ, 10 ಮಾಡ್ಕೊಂತೀರಾ ನಿಮ್ಗೆ ಅನುಕೂಲಕ್ಕೆ. ಹಂಗೆ ರೈತರು ಏನಾಗಬೇಕು? ಈ ಭಾಗದಲ್ಲಿ ರೈತರು ಇಲ್ಲೂ ನಿಮಗೆ ರಿಯಲ್ ಎಸ್ಟೇಟ್ ಮಾಡಿ ನಿಮಗೆಲ್ಲ ಜಮೀನು ಬಿಟ್ಕೊಡ್ಬೇಕಷ್ಟೇ ನಾವೆಲ್ಲ ನಿಮ್ಮ ರಿಯಲ್ ಎಸ್ಟೇಟ್ಗೆ. ಅಂತಿಮವಾಗಿ ಅದನ್ನೇ ನಿಮ್ಮ ಉದ್ದೇಶ. 6th ಫೇಸು 9th ಫೇಸು 10th ಫೇಸು ಮಾಡ್ಕೊಂಡು ಹೋದರೆ ಅಂತಿಮವಾಗಿ ಇದನ್ನು ನಿಮ್ಮ ರಿಯಲ್ ಎಸ್ಟೇಟಿಗೆ ಬಿಡ್ಬೇಕು ನಾವು. ಒಂದು ವರ್ಷ ಆಯ್ತಲ್ಲ ಶುರುವಾಗಿ, 1 ವರ್ಷ ಕೊಟ್ಟಿದ್ದಾರೆ. ಇವ್ರಿಗೇನು ಕಾಲಮಿತಿ ಇಲ್ಲ. ಈ ಸರ್ಕಾರದಲ್ಲಿ ಯಾವ ನೀತಿ ನಿಯಮಗಳು ಇಲ್ಲ, ಕಾಲಮಿತಿ ಇಲ್ಲ. ಕಾಂಟ್ರಾಕ್ಟ್ ಶುರುವಾಗಿ 1 ವರ್ಷ ಆಯಿತು, ಇನ್ನೂ ನಡೀತಾನೇ ಇದೆ. ಅವ್ರ ಇಚ್ಛೆ ಬಂದಾಗ, ಅವ್ರಿಗಿಷ್ಟ ಬಂದಾಗ ಕೆಲಸ ಮಾಡ್ತಾರೆ. ನೀವು ರೈತರು ಸತ್ತೋದ್ರೆ ಸತ್ತೋಗ್ಬೋದು, ತೆಂಗು ಒಣಗೋದ್ರೆ ಒಣಗೋಗ್ಬೋದು, ಅಡಿಕೆ ಸುಟ್ಟೋದ್ರೆ ಸುಟ್ಟೋಗ್ಬೋದು, ಕಬ್ಬು ಮುಗಿದೋದ್ರೆ ಮುಗಿದೋಗ್ಬೋದು. ಅವ್ರಿಗೆ ಟೈಮ್ ಇದ್ದಾಗ, ಆ ಇಂಜಿನಿಯರ್ಗಳು ಫ್ರೀ ಆದಾಗ, ಟ್ರಾನ್ಸ್ಫರ್ಸ್ ಎಲ್ಲ ಮುಗಿದ ಮೇಲೆ ಯಾರ್ಯಾರು ಇಲ್ಲಿಗೆ ಅಕಾಮಿಡೇಟ್ ಆಗ್ತಾರೆ ಅದ್ರ ಮೇಲೆ ಶುರು ಆಗ್ತವೆ ಕೆಲಸಗಳು. ಯಾವುದು ಫಾಲೋ ಇಲ್ಲ, ಯಾವುದು ಫಾಲೋ ಆಗ್ತಾ ಇಲ್ಲ.
ಇವರೇ ಇವತ್ತು ಮಂಡ್ಯ ಜಿಲ್ಲೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಪ್ರಾಮಾಣಿಕವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಮಾತಾಡಲಿ, ಅಧಿಕಾರಿಗಳು ಎಷ್ಟು ವಿಕೋಪಕ್ಕೆ ಹೋಗಿದ್ದಾರೆ ಅಂದರೆ, ಒಬ್ಬರು ತಹಸೀಲ್ದಾರ್ ಲೆವೆಲ್ ಆಗಲಿ, ಒಬ್ಬರು ADLR ಲೆವೆಲ್ ಆಗಲಿ, ಆ ಲೆವೆಲ್ಗಳ ಅಧಿಕಾರಿಗಳನ್ನ ಯಾರು ರೈತರು ಹೋಗಿ ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಅವ್ರು ದುಡ್ಡಿಲ್ಲದೆ ಯಾವುದು ಏನು ತೊಗೊಳ್ಳೋದೇ ಇಲ್ಲ, ಫೈಲು 10 ಸಲ ಓಡಾಡಿಸ್ತಾರೆ, ದುಡ್ಡಿಲ್ಲದೆ ಮಾಡಲ್ಲ. ಕೇಳಿದ್ರೆ ನಾವು MLA ಕೊಟ್ಟು ಬಂದಿದ್ದೀವಿ ಅಂತಾರೆ, 25 ಕೊಟ್ಟಿದ್ದೀವಿ, 30 ಕೊಟ್ಟಿದ್ದೀವಿ, 50 ಲಕ್ಷ ಕೊಟ್ಟಿದ್ದೀವಿ MLAಗೆ ಅಂತಾರೆ. ಎಲ್ರಿಗೂ ಗೊತ್ತಿರೋ ಸತ್ಯ ಇದು. ಈ ಸಲ ನಡೀತಿರ್ತಕ್ಕಂಥ ಭ್ರಷ್ಟಾಚಾರ ಎಲ್ರಿಗೂ ಗೊತ್ತಿದೆ, ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ. ಜನ ಏನಾಗಬೇಕು ಇವರೇ? ಭಾಳ ಹೊಟ್ಟೆವ್ರು ಸಂಕಟ ಆಗುತ್ತೆ. ಜನ ಏನಾಗಬೇಕು? PDOಗಳ್ನೂ ಬಿಡಲಿಲ್ಲ. ಒಬ್ಬ PDO 10 ರಿಂದ 20 ಲಕ್ಷ ಕೊಡ್ತಾ ಇದ್ದಾರೆ ಇಲ್ಲಿ. ಆ ಸತ್ಯ ನಿಮ್ಗಳಿಗೂ ಪತ್ರಕರ್ತರಿಗೂ ಗೊತ್ತಿದೆ. RI VAಗಳು ಕೇಳೋ ರೇಟು ಮುಗಿದೋಯ್ತು, ಎಲ್ಲ ಕಿತ್ತು ತಿಂತಾ ಇದ್ದಾರೆ. ಅವರೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ 2,000 3,000 ಕೊಡೋಕೆ ರೆಡಿಯಾಗಿ ನಿಂತಿದ್ದಾರೆ. ಅಲ್ಲ ನಿಜವಾಗ್ಲೂ ಸಂಕೋಚ ಆಗತ್ತೆ ಇವ್ರೆ. ಎಲ್ಲಿದೆ ವಿಪಕ್ಷ? ಎಲ್ಲಿದೆ? ಪ್ರಾಕ್ಟಿಕಲಾಗಿ ಹೇಳಿ. ಇವತ್ತು ನಾನು ಒಂದು ಪಕ್ಷದಲ್ಲಿ ಇದ್ದೀನಿ, ಆದರೂ ಮಾತಾಡ್ತೀನಿ. ಯಾರು ಸರಿಯಾದ ಕುಮಾರಣ್ಣ ಒಬ್ಬರು ಗುಡ್ಗಾಡ್ಕೊಂಡು, ನಾನು ಅದಕ್ಕೆ ಮೊನ್ನೆ ತಗೊಳ್ಳಿಗೆ ಬಂದಾಗ ಕುಮಾರಣ್ಣಂಗೆ ಹೇಳಿದೆ, ನೀವು ಕೇಂದ್ರ ಸಚಿವರಾಗೋದು ಬೇಡ, ಸಾಕು, ನಿಲ್ಲಿಸ್ಬಿಟ್ಟು ತತ್ಕ್ಷಣ ಬನ್ನಿ, ರಾಜ್ಯ ಸಮಸ್ಯೆಗಳು ತುಂಬ ಇದೆ, ನೀವು ಇಲ್ಲಿ ಸಮಸ್ಯೆಗಳ ಬಗ್ಗೆ ನೀವು ಇಮಿಡಿಯೇಟಾಗಿ ಕ್ರಮ ತಗೋಬೇಕಾಗಿದೆ, ನೀವು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ ಅಂತ ನಾನು ಅವ್ರನ್ನ ಸಭೆಲೇ ಆಹ್ವಾನಿಸಿದ್ದೀನಿ. ತಗೊಳ್ಳಿ ಸಭೆಯಲ್ಲಿ ತತ್ಕ್ಷಣ ರಾಜೀನಾಮೆ ಕೊಟ್ಟು ಬನ್ನಿ, ಇಲ್ಲಿ ಅಧ್ವಾನ ಆಗ್ಬಿಟ್ಟಿದೆ ಅಂತ. ವಿಪಕ್ಷಗಳು ಈ ವಿಪಕ್ಷ ಅಂದರೆ ಅದಕ್ಕೊಂದು ಭಯ ಇತ್ತು ಇವರೇ, ಇದೆಯಾ ಇವತ್ತು? ಅದು ನನಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಮಾತಾಡ್ತೀನಿ, ನಾನು ಪಕ್ಷದ ಪರವಾಗಿ ಮಾತಾಡ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿದ್ದೀನಿ. ಯಾವುದೇ ವಿಪಕ್ಷಗಳು ಕೂಡ ಪ್ರಾಮಾಣಿಕವಾಗಿ ಜನರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಿಂತಿಲ್ಲ. ಅದರಿಂದನೇ ಕಾಂಗ್ರೆಸ್ನವ್ರಿಗೆ ಭಾಳ ಖುಷಿಯಾಗ್ಬಿಟ್ಟು ಅವ್ರ ಇಚ್ಛೆ ಬಂದಂಗೆ ನಡ್ಕೊತಾ ಇದ್ದಾರೆ. ಯಾವುದೇ ಇರ್ಬೋದು, ಕಾಂಗ್ರೆಸ್ನಲ್ಲೂ ಒಳ್ಳೆ ಮಂತ್ರಿಗಳಿದ್ದಾರೆ, ಒಳ್ಳೆಯವರಿದ್ದಾರೆ, ಬಟ್ ಅದೆಲ್ಲ ಕಮ್ಮಿ ಆಗೋಯ್ತು. ಈಗೆಲ್ಲ ರಿಯಲ್ ಎಸ್ಟೇಟ್. ಅವ್ರ ಚರಿತ್ರೆಗಳನ್ನ ತಗೊಳ್ಳಿ, ಅವ್ನು ಯಾರು MLA ಇದ್ದಾನೆ ಅವ್ರದ್ದು ಬೇರೆ ಆ ಪೊಲೀಸ್ ರೆಕಾರ್ಡ್ಸ್ ತೆಗೆದು ನೋಡಿ ಇವ್ರೆ, ಅವ್ರ ಯೋಗ್ಯತೆಗಳು ಗೊತ್ತಾಗ್ತವೆ ನಿಮಗೆ. ಅವ್ರ ಮೇಲೆ ಕೇಸ್ಗಳಾಗಿದೆಯಲ್ಲ, ಅವ್ರ ಯೋಗ್ಯತೆಗಳು ಅಲ್ಲೇ ಗೊತ್ತಾಗ್ತವೆ. ಅವ್ರು ಬಿಳಿ ಕಾಗ್ದನ ಅವ್ರ ಯೋಗ್ಯತೆಗಳೇನು, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಿ ಲೀಗಲಾಗಿ ಮಾಡ್ತಾ ಇದ್ದಾರೆ. ಎಲ್ಲ ರಿಯಲ್ ಎಸ್ಟೇಟ್ ಮೇಲೆ ನಿಂತಿದ್ದಾರೆ, ಎಲ್ಲರೂ ರಿಯಲ್ ಎಸ್ಟೇಟು. ಕಾನೂನು ಚೌಕಟ್ಟಿನಲ್ಲಿ ಇರ್ತಕ್ಕಂಥ ವ್ಯವಹಾರ ಎಷ್ಟು ಜನ ಮಾಡ್ತಾ ಇದ್ದಾರೆ? ರೈತರ ಜಮೀನನ್ನ ಬೇರೆಯವರು ಕೊಡಿಸ್ತಾರೆ, ಇಲ್ಲಾಂದ್ರೆ ಅವರೇ ತೊಗೊತಾರೆ, ಅದನ್ನು ಲೇಔಟ್ ಮಾಡ್ತಾರೆ, ದುಡ್ಡು ಮಾಡ್ಕೊಂಡು ಭದ್ರವಾಗಿದ್ದಾರೆ. ನಿಮ್ಮ ಕಬ್ಬು ಒಣಗೋದ್ರಷ್ಟು, ನಿಮ್ಮ ಅಡಿಕೆ ಬಿದ್ದೋದ್ರಷ್ಟು. ವಿಪಕ್ಷ ಅಂತ ಯಾರು ಏನು ಕೆಲಸ ಮಾಡೋ ದಾಟಿಲಿ ಇಲ್ಲ ಇವರೇ. ನಮ್ಮ ರಾಜ್ಯದಲ್ಲಿ ಇದೊಂದು ದೊಡ್ಡ ದುರಂತ ಆಗಿದೆ. ಇಲ್ಲಿ ಆಪೋಸಿಷನ್ ಅನ್ನೋದೇ ಸರಿಯಾಗಿಲ್ಲ. ಬರಲೇಬೇಕು. ನಾನು ಈ ಮೂಲಕ, ಈ ಪ್ರೆಸ್ ಮುಖಾಂತರ ಹೇಳ್ತೀನಿ, ಕುಮಾರಸ್ವಾಮಿ ಅವರು ಬಂದು ಏನಾದ್ರು ಇಲ್ಲಿ ನಿಂತ್ಕೊಂಡು ರೈತರ ಪರವಾಗಿ, ರಾಜ್ಯದಲ್ಲಿ ಬಡವ್ರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಅವ್ರು ಹೋರಾಟ ಮಾಡಿದಷ್ಟೇ ಇಲ್ಲಿ ಜನಸಾಮಾನ್ಯರು ಉಳಿಯೋಕ್ಕೆ ಸಾಧ್ಯ. ಇನ್ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ರೈತರು ಉಳಿಬೇಕು ಅನ್ನೋ ಅಭಿಪ್ರಾಯ ಯಾರಲ್ಲೂ ಇಲ್ಲ. ದುರಂತ. ಈ ದುರಂತಕ್ಕೆ ನಾವೇನು ಹೇಳೋದ? ಜವಾಬ್ದಾರಿ ತೊಗೊಂಡವರು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ವಿರೋಧ ಪಕ್ಷದ ಲೀಡರ್ಗಳು ಅಂತಿರೋರು ಎಲ್ಲ ನಾಪತ್ತೆ, ಎಲ್ಲರೂ ರಿಯಲ್ ಎಸ್ಟೇಟಲ್ಲಿ ಬ್ಯುಸಿ ಇದ್ದಾರೆ. ನಾನು ಹೇಳದ್ನಲ್ಲ ಇವರೇ, ಅವ್ರದ್ದು ಸ್ವಲ್ಪ ತೆಗಿರಿ ನೀವು. ಅವರ ಹಿನ್ನೆಲೆ ಪೊಲೀಸ್ ರಿಪೋರ್ಟ್ಸು ಅದೆಲ್ಲ ಒಂಚೂರು ತೆಗೆದು ನೋಡಿ, ಒಂದು ಮಾಡಿ, ನೀವು ಆರ್ಟಿಕಲ್ ಮಾಡಿ. ಅವರು ಎಲ್ಲ ಜನಪ್ರತಿನಿಧಿ ಆಗಿರೋರು, ಆಗಬೇಕು ಅಂತಿರೋರು ಯೋಗ್ಯತೆಗಳೇನು ಅನ್ನೋದು ಒಂದು ಸ್ವಲ್ಪ ತೆಗೆದು ನೋಡಿ. ಉತ್ತಮರು ಬರದೇ ಇದ್ರೆ ಯಾವ ಸ್ಥಿತಿ ತಲುಪುತ್ತೆ. ಇವತ್ತು ಕಬ್ಬಿಲ್ ಒಣಗೋಗಿ ನಿಂತು ನಾವು ಇಲ್ಲಿ ಜಮೀನ್ ಹತ್ರ ಕೂತ್ಕೊಂಡು ಪ್ರೆಸ್ ಮಾಡ್ತಾ ಇದ್ದೀವಲ್ಲ, ಈ ಪರಿಸ್ಥಿತಿ ತಲುಪ್ತೀವಿ ನಾವು. 20% ಹಾಳಾಗೋಗ್ಲಿ ಇವರೇ, ಸ್ವಂತದ್ದು ಮಾಡ್ಕೊಳ್ಳಿ, 80% ಜನದ ಪರ ಇರಬೇಕಲ್ಲ. ನೀವು ಅದನ್ನೂ ಇಲ್ಲ ಅನ್ನೋದಾದರೆ ಜನ ಉಳಿಯೋಕ್ಕೆ ಸಾಧ್ಯನಾ? ದಯವಿಟ್ಟು ಸರ್ಕಾರ ಈ ಕೂಡಲೇ ಮಾನವೀಯತೆ ದೃಷ್ಟಿಯಿಂದ ರೈತರಿಗೆ ನೀರು ಬಿಡಿ. ಮಿಕ್ಕಿದ್ದು ನೀವು ಆಮೇಲೆ ಏನು ಮಾಡ್ತೀರೋ ನೀವು ಮಾಡಿ. ಇನ್ನು ಮಂತ್ರಿಗಳು ಹಂಚ್ಕೊಳ್ಳೋಕ್ಕಾಗಿಲ್ಲ ನಿಮ್ಮ ಕೈಲಿ, ಎಲ್ಲ ವ್ಯವಹಾರಗಳು ಮಾಡ್ಕೊಂಡು ನಿಂತಿದ್ದೀರಿ. ಮೊದಲು ರೈತರಿಗೆ ನೀರು ಬಿಡಿ.